ಹಿರಿಯ ಬಲಿಪರನ್ನು ಹಾಗೆಯೇ ರಂಜಿತ್ ಶೆಟ್ಟಿಯವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕಲಾಭಿಮಾನಿಗಳಾದಂತಹ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಸನ್ಮಾನಗೊಳ್ಳಲಿರುವಂತಹ ಬಲಿಪರ ಬಗ್ಗೆ ಹಾಗೂ ಮುಣ್ಕೂರು ಜಯರಾಮ್ ಶೆಟ್ಟಿಯವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡುವವರು ನಮ್ಮ ಯಕ್ಷ ಚಿಗುರು ಸಂಸ್ಥೆಯಲ್ಲೇ ಇರುವಂತಹ ಹೆಚ್ಚಿನ ಸದಸ್ಯರ ಗುರುಗಳಾಗಿರುವಂತಹ ಸಂಕಪ್ಪ ಶೆಟ್ಟಿಯವರು ನಮ್ಮದ್ದಾದಂತಹ ಆತ್ಮೀಯ ಕರೆಗೆ ಹೋಗೊಟ್ಟು ಇಂದು ಆಗಮಿಸಿದ್ದಾರೆ. ಇಂದಿನ ಅಭಿನಂದನಾ ಭಾಷಣವನ್ನು ಅವರು ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಸನ್ಮಾನಗೊಳ್ಳಲಿರುವಂತಹ ಹಿರಿಯರಾದ ಬಲಿಪ ನಾರಾಯಣ ಭಾಗವತರೇ, ಹಾಗೆಯೇ ಇನ್ನೋರ್ವ ಕಲಾವಿದರಾದಂತಹ ಮುಣ್ಕೂರು ಜಯರಾಮ್ ಶೆಟ್ಟರವರನ್ನು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನೆಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ವಂದಿಸುತ್ತಾ ಇವತ್ತು ಸನ್ಮಾನಗೊಳ್ಳಲಿರುವಂತಹ ಯಕ್ಷಗಾನದ ಮೇರು ವ್ಯಕ್ತಿಗಳನ್ನು ಅಭಿನಂದಿಸುವುದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಕ್ಷ ಚಿಗುರು ಬೆಳ್ಳೂರು ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಇಲ್ಲಿ ಉದ್ಘಾಟನೆಗೊಂಡು ಇಬ್ಬರು ಹಿರಿಯ ಕಲಾವಿದರನ್ನ ಕಳೆದ ವರ್ಷವೂ ಇದೇ ರೀತಿಯಲ್ಲಿ ಸನ್ಮಾನ ಮಾಡಿದಂತಹ ನೆನಪು ನಮ್ಮೆಲ್ಲರಿಗೂ ಹಸಿರಾಗಿಯೇ ಉಳಿದಿದೆ. ನಮ್ಮ ಬಡಗಬೆಳ್ಳೂರಿನಲ್ಲಿ ಯಕ್ಷಗಾನ ಆಸಕ್ತರನ್ನ ಸಂಘಟಿಸಿಕೊಂಡು ಅವರಲ್ಲಿ ಇನ್ನಷ್ಟು ಆಸಕ್ತಿಯನ್ನು ಮೂಡಿಸಿ ಯಕ್ಷಗಾನಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಹುಟ್ಟಿಕೊಂಡಂತಹ ಸಂಸ್ಥೆ ಈ ವರ್ಷವೂ ಕೂಡ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಜಿಲ್ಲೆಯ ಮಹೋನ್ನತ ಕಲಾವಿದರುಗಳನ್ನೆಲ್ಲ ಸಂಘಟಿಸಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಒಂದು ಯಕ್ಷಗಾನ ಬಯಲಾಟವನ್ನು ಏರ್ಪಡಿಸುವುದರೊಂದಿಗೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರು ಇರುವರನ್ನು ಸನ್ಮಾನಿಸುವಂತಹ ಈ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದೆ ಇದು ಖಂಡಿತವಾಗಿಯೂ ಅಭಿನಂದನೀಯ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ಮೊತ್ತ ಮೊದಲಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಹಿರಿಯರಾದಂತಹ ಬಲಿಪ ನಾರಾಯಣ ಭಾಗವತರು ಮಾಧವ ನನಗೆ ಫೋನ್ ಆಯಿಸಿ ಬಲಿಪ ನಾರಾಯಣ ಭಾಗವತರನ್ನು ಅಭಿನಂದಿಸುವುದಕ್ಕಿದ್ದೇವೆ, ಅವರ ಬಗ್ಗೆ 2 ಮಾತುಗಳನ್ನಾಡುವುದಕ್ಕೆ ತಾವು ಬರಬೇಕು ಅಂತ ಕೇಳಿಕೊಂಡಾವಾಗ ಒಂದು ಕ್ಷಣ ನಾನು ಹಿಂಜರಿದೆ. ಯಾಕಂತ ಹೇಳಿದ್ರೆ ಬಲಿಪರಂತಹ ಮೇರು ಕಲಾವಿದರನ್ನ ಪರಿಚಯಿಸುವ, ಅವರನ್ನು ಅಭಿನಂದಿಸುವ ಆ ತಿಳುವಳಿಕೆ ನನ್ನಲ್ಲಿದೆ ಎನ್ನುವಂಥದ್ದು ನಾನು ನನ್ನಲ್ಲೇ ಪ್ರಶ್ನಿಸಿಕೊಳ್ಳಬೇಕಾದಂಥ ವಿಚಾರ. ಯಾಕಂದ್ರೆ ನಾನು ಎಷ್ಟು ಹೇಳಿದ್ರು ಬಲಿಪರ ಬಗ್ಗೆ ಅದು ಕಡಿಮೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಾನು ಬಲಿಪರ ಬಗ್ಗೆ ಇವತ್ತು ಏನು ಆಡುತ್ತೇನೋ ಅದು ಬಲಿಪರ ಬಗ್ಗೆ ಖಂಡಿತ ಅದು ಪರಿಪೂರ್ಣ ಆಗಲಿಕ್ಕಿಲ್ಲ ಅಂತ ನನಗೆ ಗೊತ್ತಿದೆ. ಕುರುಡನೋರ್ವ ಆನೆಯನ್ನು ಕುರಿತು ಹೇಳ್ತಾನಂತೆ, ಕಾಲನ್ನು ಅದು ಕಂಬದ ಹಾಗಿದೆ, ಶರೀರವನ್ನು ಮುಟ್ಟಿ ಹೇಳ್ತಾನಂತೆ ಇದು ಗೋಡೆಯ ಹಾಗಿದೆ ಅಂತ. ಹಾಗಂತ ಆನೆ ಹಾಗಿಲ್ಲ, ಕುರುಡ ಅಷ್ಟೇ ತಿಳಿದಿದ್ದಾನೆ ಅಂತ ತಿಳಿದುಕೊಳ್ಬೇಕು. ನಾನು ಬಲಿಪರ ಬಗ್ಗೆ ಏನು ಹೇಳುತ್ತೇನೋ ನಾನಷ್ಟೇ ತಿಳಿದಿದ್ದೇನೆ ಹೊರತು ಬಲಿಪರು ಅದಕ್ಕಿಂತ ಎಷ್ಟೋ ಹೆಚ್ಚಿನದ್ದಾದಂತಹ ಪ್ರತಿಭೆಯುಳ್ಳವರು, ಅದಕ್ಕಿಂತ ಹೆಚ್ಚಿನದ್ದಾದಂತಹ ಸಾಧನೆಯನ್ನು ಮಾಡಿದವರು ಎನ್ನುವುದು ತಮಗೆಲ್ಲ ತಿಳಿದಂತಹ ಸತ್ಯವಾದಂತಹ ವಿಚಾರ. ನಮ್ಮ ಜಿಲ್ಲೆಯ ಯಾಕೆ ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧವಾದಂತಹ ಯಕ್ಷಗಾನ ಇತ್ತೀಚಿನ ದಿನಗಳಲ್ಲಿ ಕವಲು ದಾರಿಯಲ್ಲಿ ಸಾಗುತ್ತಿದೆ ಅಂತ ಅನೇಕ ಮಂದಿ ವಿದ್ವಾಂಸರು ಈ ಯಕ್ಷಗಾನದ ಬಗೆಗೆ ವಿಮರ್ಶೆ ಮಾಡುವವರೆಲ್ಲ ಹೇಳುತ್ತಿರುವುದನ್ನೆಲ್ಲ ನಾವು ಕೇಳುತ್ತೇವೆ. ಒಂದು ಕಲೆ ಬೆಳೆದಾವಾಗ ಬಹುಶಃ ಅದು ತನ್ನ ದಿಕ್ಕನ್ನು ಬದಲಾಯಿಸಬಹುದು ಅಥವಾ ಪ್ರಗತಿಯ ಪಥದಲ್ಲಿ ಅದು ಬೇರೆ ಯಾವುದೋ ದಾರಿಯಲ್ಲಿ ಮುಂದುವರಿಯಬೇಕಾಗಿ ಬರಬಹುದು. ಆವಾಗ ಕೆಲವೆಲ್ಲ ಹೊಸ ಅಂಶಗಳನ್ನು ತನ್ನೊಳಗೆ ಸೇರಿಸಿಕೊಳ್ಳಬಹುದು. ಅಂತಹ ಸಂದರ್ಭದಲ್ಲಿ ಅದು ತನ್ನ ಮೂಲ ಸತ್ವ ಏನಿದೆ ಅದರಿಂದ ವಿಮುಖವಾಗಿ ಹೋಗಬಹುದು. ಆ ಸಂದರ್ಭದಲ್ಲಿ ಕಲಾವಿದನಾದವನು ಕೂಡ ತನ್ನ ಮೂಲ ಸತ್ವವನ್ನು ಬಿಟ್ಟು ಬೇರೆಡೆಗೂ ಸಾಗುವಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ಮುಂದುವರಿದುಕೊಂಡು ಬಂತು. ಯಕ್ಷಗಾನಕ್ಕೆ ಅದು ಅತ್ಯಮೋಘವಾದಂತಹ ಕೊಡುಗೆಯಾಗಿ ಕೊಡಲ್ಪಟ್ಟಿತು. ಬಹುಶಃ ಅದನ್ನು ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ತನ್ನ 2 ಮಕ್ಕಳ ಮೂಲಕ ಅದನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನವನ್ನು ಮಾಡುವುದರ ಮೂಲಕವಾಗಿ ಯಕ್ಷಗಾನದ ನಿಜವಾದಂತಹ ಪರಂಪರೆ ಏನುಂಟು
ಅದನ್ನು ಮುಂದುವರಿಸುವುದಕ್ಕಾಗಿ ಪ್ರಯತ್ನವನ್ನು ಮಾಡಿದವರು, ಅದನ್ನು ಸಾಧಿಸಿ ತೋರಿಸಿದವರು. ಆದ್ದರಿಂದಲೇ ಪರಂಪರೆ ಅಂದರೆ ಬಲಿಪರು, ಬಲಿಪರು ಅಂದರೆ ಪರಂಪರೆ ಎನ್ನುವಂತಹ ಒಂದು ಮಾತು ಜನಜನಿತವಾಗುವುದಕ್ಕೆ ಸಾಧ್ಯವಾಗಿ ಹೋಯಿತು. ಕೆಲವೊಮ್ಮೆ ತನ್ನ ಜನಪ್ರಿಯತೆಗಾಗಿ ತಾನು ಹಾದಿ ತಪ್ಪಬೇಕಾಗಬಹುದು, ಅಥವಾ ಏನಾದರೂ ಗಿಮಿಕ್ ಮಾಡಿ ತಾನು ಜನಪ್ರಿಯತೆಯನ್ನು ಸಾಧಿಸಬೇಕಾಗಬಹುದು, ಅಥವಾ ಜನರ ಮನರಂಜನೆಗಾಗಿ ತಾನು ಯಾವುದೋ ಒಂದು ಗಿಮಿಕನ್ನು ಸೇರಿಸಿಕೊಳ್ಳಬೇಕಾಗಿ ಬರಬಹುದು ಕಲಾವಿದನಾದವನು. ಆದರೆ ಬಲಿಪರು ಅದಾವುದಕ್ಕೂ ಬಲಿಯಾಗದೆ ತಾನು ಏನು ಪರಂಪರೆಯನ್ನು ನಂಬಿಕೊಂಡು ಬಂದಿದ್ದೇನೋ ಅದರಲ್ಲಿ ಏನನ್ನು ಎಳ್ಳಷ್ಟು ಕೂಡ ಬದಲಾವಣೆಯನ್ನು ಮಾಡದೆ ಈ ತನಕ ಪರಂಪರೆಯನ್ನು ಉಳಿಸಿಕೊಂಡು ಬರುವುದರ ಮೂಲಕವಾಗಿಯೇ ಯಕ್ಷಗಾನವನ್ನು ಉಳಿಸುವುದಕ್ಕೆ ಪ್ರಯತ್ನಿಸಿದವರು, ಆ ಮೂಲಕವಾಗಿ ಅದರಲ್ಲಿ ಯಶಸ್ಸನ್ನು ಸಾಧಿಸಿದವರು. ಆದ್ದರಿಂದಲೇ ಲಕ್ಷಾಂತರ ಮಂದಿಯ ಹೃದಯವನ್ನು ಗೆಲ್ಲುವುದಕ್ಕೆ ಅವರಿಗೆ ಈಗಲೂ ಸಾಧ್ಯವಾಗಿದೆ. ಹಾಗಾಗಿ ಬಲಿಪರ ಹಾಡುಗಳನ್ನು ಕೇಳುವುದಕ್ಕೆ ಜನ ಈಗಲೂ ಕಾತರದಿಂದಿದ್ದಾರೆ. ಅವರ ಹಾಡುಗಾರಿಕೆಯಲ್ಲಿ ಅಂತಹ ಮಾಧುರ್ಯ ಇದೆ, ಅಂತಹ ಒಂದು ಸೆಳೆಯುವಂತಹ ಶಕ್ತಿ ಇದೆ, ಅಂತಹ ಒಂದು ವಿಶೇಷವಾದಂತಹ ಆ ಜನರನ್ನು ಸೆಳೆಯುವಂತಹ ಒಂದು ಮಾಧುರ್ಯ ಅವರಲ್ಲಿ ಇದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಬೆಳಗಬೆಳ್ಳೂರಿಗೆ ಬಂದಾವಾಗ ಮಾತ್ರ ಇಲ್ಲಿ ಕಟೀಲು ಮೇಳದ ಆಟವನ್ನು ನೋಡುವುದಕ್ಕೆ ಸಾಧ್ಯವಾದದ್ದು. ಕೇರಳಕ್ಕೆ ಕಟೀಲು ಮೇಳ ಆ ಕಾಲದಲ್ಲಿ ಬರುತ್ತಿದ್ದುದು ಬಹಳ ಕಡಿಮೆ. ಇಲ್ಲಿ ಬಂದಾವಾಗ ಎಲ್ಲರೂ ಹೇಳುತ್ತಾ ಇದ್ರು, ಬಲಿಪರ ಮೇಳದ ಆಟವನ್ನು ನೋಡಬೇಕು, ಬೇರೆ ಯಾವ ಮೇಳದ ಆಟ ನೋಡಿದ್ದಕ್ಕಿಂತಲೂ ಆ ಬಲಿಪರ ಮೇಳದ ಆಟ ನೋಡುವುದಂದ್ರೆ ಆ ಆಟವನ್ನು ನೋಡಿದ್ರೆ ಅದರಿಂದ ಆಗುವಂತಹ ಆನಂದ, ಅದರಿಂದ ಸಿಗುವಂತಹ ನಮ್ಗೆ ಖುಷಿ ಬೇರೆ ಯಾವ ಮೇಳದ ಆಟ ನೋಡಿದ್ರು ಕೂಡ ನಮಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ ನಾನು ಆಟ ನೋಡಿದಾಗ ನನಗೆ ಅರ್ಥವಾಯಿತು, ಬಲಿಪರು ಆ ಆಟವನ್ನು ಕೊಂಡೊಯ್ಯುವಂತಹ ರೀತಿ, ಕಾಲಗತಿಗನುಸಾರವಾಗಿ ಪ್ರತಿಯೊಬ್ಬ ವೇಷಧಾರಿಗೂ ಯಾವ ರೀತಿಯಲ್ಲಿ ಅವರನ್ನು ಕುಣಿಸಬೇಕು, ಅವರಿಗೆ ಎಷ್ಟೆಷ್ಟು ಪ್ರಾಧಾನ್ಯತೆಯನ್ನು ಕೊಡಬೇಕು, ಯಾವ ಕಲಾವಿದರಿಂದ ಎಷ್ಟೆಷ್ಟು ಅವರಿಂದ ಆ ಕಲಾ ಸತ್ವವನ್ನು ಹೊರಗೆ ತೆಗೆಯಬೇಕು ಎನ್ನುವುದನ್ನು ಚೆನ್ನಾಗಿ ಬಲ್ಲವರು ಬಲಿಪರು. ಬಹುಶಃ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಅಭಿನಂದಿಸ್ತೇನೆ ಅವರನ್ನು. ಹಾಗೆ ಯಕ್ಷಗಾನದ ಹಾಸ್ಯ ಕಲಾವಿದರಾದಂತಹ ಮುನ್ಕೂರು ಜಯರಾಮ್ ಶೆಟ್ಟರವರನ್ನು, ಯಕ್ಷಗಾನದ ಹಾಸ್ಯ ಕಲಾವಿದರ ಬಗ್ಗೆ ನಾವು ಪತ್ರಿಕೆಗಳಲ್ಲೆಲ್ಲ ಬರೆಯುತ್ತಿರುವುದನ್ನು ನಾವು ನೋಡ್ತೇವೆ. ಯಕ್ಷಗಾನದ ಹಾಸ್ಯ ಕಲಾವಿದರು ಇಡೀ ರಾತ್ರಿ ಬೆಳಗಿನ ತನಕ ಸೇರಿದಂತಹ ಎಲ್ಲ ಸಭಿಕರನ್ನು ರಂಜಿಸ್ತಾರೆ. ಆದರೆ ಅವರ ಜೀವನದ ಹಿಂದೆ ಅದೆಷ್ಟೋ ನೋವುಗಳಿರ್ತವೆ. ತಮ್ಮೆಲ್ಲ ನೋವುಗಳನ್ನು ನುಂಗಿಕೊಂಡು ಅವರು ಎಲ್ಲ ಜನರನ್ನು ರಂಜಿಸಿ ಸಂತೋಷಪಡಿಸುವಂತಹ ಕಾಯಕವನ್ನು ಮಾಡ್ತಾರೆ. ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡುವಂತಹ ಕಲಾವಿದರು. ಸ್ಫುಟವಾಗಿ ಅಭಿನಂದನಾ ಭಾಷಣವನ್ನು ಮಾಡಿದ ನಮ್ಮ ಗುರುಗಳಿಗೆ ಹಾರ್ದ ಅಭಿನಂದನೆಗಳು. ಇಂದಿನ ವೇದಿಕೆಗೆ ಶ್ರೀಯುತ ನಂದಾರಾಮ್ ರೈಗಳನ್ನು ಬರಬೇಕೆನ್ನುವ ಹಾಗೆ ಕೇಳಿಕೊಂಡಿದ್ದೇವೆ. ಯಕ್ಷಗಾನದ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದಂತಹ, ಪ್ರತಿ ವರ್ಷವೂ ಕಟೀಲು ಮೇಳದ ಆಟದ ಸೇವೆಯಲ್ಲಿ ಭಾಗವಹಿಸುವವರು, ಬೆಳ್ಳೂರು ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಆಗಿರವರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಶ್ರೀಯುತ ಬಲಿಪ ನಾರಾಯಣ ಭಾಗವತರನ್ನ ಸಮ್ಮಾನ ಪೀಠಕ್ಕೆ ಆಹ್ವಾನಿಸಬೇಕು. ಶಾಲು ಹೊದಿಸಿ ಫಲ ಪುಷ್ಪವನ್ನು ನೀಡಿ ಸಮ್ಮಾನ ಪತ್ರವನ್ನು ನೀಡಿ ಹಿರಿಯರಾದಂತಹ ಬಲಿಪ ನಾರಾಯಣ ಭಾಗವತ ಅವರನ್ನು ಗೌರವಿಸಬೇಕು. ರಾಗಿರುವ ಸರ್ವಗಣ್ಯರೇ ಮತ್ತು ಇಲ್ಲಿ ನೆರೆದ ಯಕ್ಷಗಾನ ಕಲಾಭಿಮಾನಿಗಳೇ, ಈ ದಿನ ಈ ಸ್ಥಳದಲ್ಲಿ ಆದಿಶಕ್ತಿ ಸನ್ನಿಧಿಯಲ್ಲಿ ಒಂದು ಅತ್ಯುತ್ತಮವಾದ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಇಲ್ಲಿಯ ಯಕ್ಷಗಾನ ಯುವ ಕಲಾವಿದರು
ನಾನು ಎಷ್ಟೋ ದೇವ ಮಹಾತ್ಮೆಗಳನ್ನು ಸಾವಿರಗಟ್ಟಲೆ ಆಡಿಸಿರ್ಬೋದು ಈ ಹಿಂದೆ. ಅದು ಆದಿಶಕ್ತಿ ಸನ್ನಿಧಿಯಲ್ಲೇ ಒಂದು ಈ ದಿನ ಸನ್ಮಾನದ್ದು ಒಂದು ವಿಶೇಷ ನನಗೆ. ಹಾಗಂತ ನಾನು ಅಷ್ಟು ದೊಡ್ಡ ಒಂದು ಕಲಾವಿದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಕ್ಷಗಾನದಲ್ಲಿ ಬಹಳ ಹಿಂದಿನಿಂದ ನೋಡಿದರೆ ಯಕ್ಷಗಾನದಲ್ಲಿ ಈ ದೇವಿ ಮಹಾತ್ಮೆ ಎಂಬುದು ಬಹಳ ಕಡಿಮೆ ಆಟಗಳಾಗಿತ್ತು. ವರ್ಷದಲ್ಲಿ ಒಂದು 2 4 ಹೀಗೆ ಒಂದೊಂದು ಮೇಳಕ್ಕೆ ಆಗ್ತಾ ಇದ್ದ ಕಾಲ. ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಈ ದೇವಿ ಮಹಾತ್ಮೆ ಆಟವು ಬಹಳ, ಅದರಲ್ಲಿಯೂ ಕಟೀಲು ಮೇಳದ ದೇವರಿಗೆ ಬಹಳ ಪ್ರಸಿದ್ಧಿಯಾಗಿ ಬಂದಿದೆ. ದೇವರ ಸೇವಾರೂಪವಾಗಿ ನಡೆಯುತ್ತಾ ಇದೆ. ಗೊಳಿಸಿದಂತಹ ಅತಿಥಿಗಳನ್ನು, ಸನ್ಮಾನಗೊಂಡಂತಹ ಸನ್ಮಾನಿತರನ್ನ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮದತ್ತ ಹೆಜ್ಜೆ ಇಡ್ತಾ